ಎಲ್ರಿಗೂ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ನಮ್ಮ ಮೈಸೂರು ಜಿಲ್ಲಾ ಉತ್ಪಾದನಾ ನೌಕರರ ಮತ್ತು ವೃತ್ತಿಪರರ ಸಂಘ ಮೈಸೂರು ಇವರಿಂದ 2024ನೇ ಸಾಲಿನ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಸಲ್ಲಿಸಲು ಆಹ್ವಾನ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಹೆಸರು ಹೇಳಿ. ಇಲ್ಲಿ ನಮ್ಮ ಪಿಲುಮಾದ ಶೆಟ್ಟರು ಖಜಾಂಚಿಯವರು ಸಂಘದ, ಮತ್ತು ನಮ್ಮ ಶಿವರಾಜ್ ಅವರು ಗೌರವಾಧ್ಯಕ್ಷರು, ನಾನು ಪ್ರಧಾನ ಕಾರ್ಯದರ್ಶಿ ಎಂ ಮಹಾದೇವ ಕಿಡಿಕೋಟೆ ಅಂತ, ಮತ್ತು ಗೌರವ ಸಲಹೆಗಾರರು ಜವ ಶೆಟ್ಟರು ಹಾಗೂ ನಮ್ಮ ಸಂಘದ ಮುಖಂಡರು ಮಂಜು ಅವರು ಉಪಾಧ್ಯಕ್ಷರು. ಸೋಮಣ್ಣ ಬಂದಿಲ್ವಾ? ಸರ್ ಸೋಮಣ್ಣ ಅವರು. ಮಾತಾಡಿ. ಹಾಗಾಗಿ ಈ ವರ್ಷದ ನಮ್ಮ ಮುಖ್ಯವಾದ ವ್ಯಕ್ತಿ ಶ್ರೀ ಜಯದೇವ ಉದ್ಯೋಗ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ಕೆ.ಎಸ್. ರವೀಂದ್ರನಾಥ್ ಸರ್ ಅವರಿಗೆ ನಮ್ಮ ಸಂಘದಿಂದ ಶ್ರೀ ಭಗೀರಥ ವೈದ್ಯ ಶ್ರೇಷ್ಠ ಪ್ರತಿಭಾರತ್ನ ಪ್ರಶಸ್ತಿನ ಪ್ರದಾನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ SSLC ಹಾಗೂ ಅತಿ ಹೆಚ್ಚು 85ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿರುವಂಥ ಮಕ್ಕಳಿಗೆ ನಾವು ಸಂಘದ ವತಿಯಿಂದ ಭಗೀರಥ ವಿದ್ಯಾಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಹಾಗೆ CBS ಮತ್ತು ICSE ಎಲ್ಲೂ ಕೂಡ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಿರೋ ಮಕ್ಕಳಿಗೂ ಕೂಡ ಭಗೀರಥ ವಿದ್ಯಾಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಅಂತಿಮ ಪದವಿ ಸ್ನಾತಕೋತ್ತರ ಪದವಿಗಳಲ್ಲಿ ರ್ಯಾಂಕ್ ಪಡೆದವರು ಹಾಗೂ PhD ಪದವಿ ಪಡೆದವರು ಕೂಡ ಗೌರವಿಸ್ತಾ ಇದ್ದೀವಿ. ಜೊತೆಗೆ ಬಡ್ತಿ ಹೊಂದಿದ ನೌಕರರು, ನಿವೃತ್ತ ನೌಕರರು ಮತ್ತು ವಿಶೇಷ ಸ್ಥಾನವನ್ನು ಪಡೆದ ಸಮಾಜದ ಪ್ರತಿನಿಧಿಗಳು ಕೂಡ, ಸಮಾಜದ ಸೇವಕರುಗಳಿಗೂ ಕೂಡ ಸನ್ಮಾನಿಸಿ ಗೌರವಿಸ್ತಾ ಇದ್ದೀವಿ. ಹಾಗೆ 2024ರಲ್ಲಿ ಸರ್ಕಾರಿ ಕೋಟಾದಡಿ MBBS ಕೋರ್ಸ್ಗೆ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳಿಗೆ ಭಗೀರಥ ವಿದ್ಯಾಶ್ರೀ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಮೇಲ್ನಂತೆ ನಿಗದಿಪಡಿಸಿದ ಎಲ್ಲ ಪುರಸ್ಕಾರಕ್ಕೆ ಅರ್ಹರಾಗಿರುವ ಉತ್ಪಾದನಾ ವಿದ್ಯಾರ್ಥಿಗಳಿಗೂ ಕೂಡ ನಾವು ಸನ್ಮಾನ ಗೌರವವನ್ನು ಕೊಡ್ತಾ, ಇವರು ನಮ್ಮ ಪುರಸ್ಕಾರಕ್ಕೆ ಅರ್ಹರಾಗಿರುವ ಉತ್ಪಾದನಾ ವಿದ್ಯಾರ್ಥಿಗಳು ಜಾತಿ ಧೃವೀಕರಣ ಪತ್ರ, ಅಂಕಪಟ್ಟಿ ಜೆರಾಕ್ಸ್ ಮತ್ತು ಅವರ ಒಂದು ಭಾವಚಿತ್ರ ಅರ್ಜಿ ಬರೆದು ಮೊಬೈಲ್ ನಂಬರ್ ತಪ್ಪದೇ ನಮೂದಿಸಿ ಅರ್ಜಿಯನ್ನು ಹಾಕಬೇಕು ಅಂತ ಈ ಕೆಳಗಡೆ ವಿಳಾಸಕ್ಕೆ ಅವರು ಅರ್ಜಿ ಹಾಕ್ಬೋದು. ನಮ್ಮ ಮೈಸೂರು ಭಾಗಕ್ಕೆ ಅಂದರೆ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೊಡಗು ಜಿಲ್ಲೆ ವಿದ್ಯಾರ್ಥಿಗಳು ಶ್ರೀ ಲಿಂಗಣ್ಣ ಗೌರವ ಸಲಹೆಗಾರರು, ಇವ್ರಿಗೆ ನಂಬರ್ 2793 2ನೇ ಮುಖ್ಯ ರಸ್ತೆ, 2ನೇ ಕ್ರಾಸ್, ಜಯನಗರ, ಮೈಸೂರು. ಮೊಬೈಲ್ ನಂಬರ್ 9980906469 ಇವ್ರಿಗೆ ತಲುಪಿಸಬೇಕು. ಮತ್ತೆ ಇಲ್ಲಿ ಎಲ್ಲ ನೌಕರ ವೃತ್ತಿಪರರು, ಸಮಾಜ ಮುಖಂಡರು ಕೂಡ ಇಲ್ಲಿ ಭಗೀರಥ ಉತ್ಪಾದ ಅರ್ಜಿ ವಿದ್ಯಾರ್ಥಿಗಳ ಬಡ್ತಿ ನಿವೃತ್ತಿ ಹೊಂದಿರುವ ನೌಕರರು, ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕರನ್ನು ಕೂಡ ಗುರುತಿಸಿ ಪ್ರತಿಭಾ ಪುರಸ್ಕಾರಕ್ಕೆ ಸನ್ಮಾನಕ್ಕೆ ಅರ್ಜಿ ಹಾಕಲು ಈ ಕಾರ್ಯಕ್ರಮ ಭಾಗವಹಿಸಲು ಪ್ರೇರೇಪಿಸಬೇಕು ಅಂತ ತಮಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಚಾಮರಾಜನಗರ ಲಾಸ್ಟ್ ಡೇಟ್ 17 ಅಂತ ಹೇಳಿದ್ರೆ ಇಷ್ಟು ಬೇಗ ಲೇಟ್ ಆಗೋಯ್ತಲ್ಲ ಸರ್? ಅದಾದ ವಿಷಯ ಇರುತ್ತೆ. ನಾವು ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ಗೆ ನಾವು ಮಾಡ್ತಾ ಇದ್ವಿ. ಯಾವುದೋ ಒಂದು ಕಾರಣಾಂತರದಿಂದ ಈ ಸಾರಿ ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ವಿ. ಯಾವಾಗ ಒಂದು ಅಂದಾಜು ಸರ್? ನಾವು ಡೇಟ್ ಮಾರ್ಚ್ 9ನೇ ತಾರೀಕು ಸರ್. ಮಾರ್ಚ್ 9? ಮಾರ್ಚ್ 9ಕ್ಕೆ 8ನೇ ತಾರೀಕುವರೆಗೂ ನಮಗೆ ಕೊಡೋರು ಅರ್ಜಿನ ಕೊಡ್ಬೋದು ಸರ್. ನಗದು ಇರುತ್ತೋ ಅಥವಾ ಬರೀ ಪ್ರಮಾಣ ಪತ್ರನ? ಕ್ಯಾಶ್ ಪ್ರೈಸ್ ಇದ್ರೆ ಉಂಟಾ ಸರ್? ಮತ್ತೆ ಹಾಗೆ ಚಾಮರಾಜನಗರ ಜಿಲ್ಲೆ ಮಕ್ಕಳು ಕೊಡಬೇಕಾದ ಅರ್ಜಿ ಕೊಡಬೇಕಾಗಿದ್ದು ಎನ್ ಜಯಕುಮಾರ್ ತಂದೆ ಮಾಧವ್ ಶೆಟ್ಟಿ 24ನೇ ವಾರ್ಡ್
ಇಲ್ಲಿಂದ ವಿದ್ಯಾರ್ಥಿಗಳು ಚೆನ್ನಿಪುರಮಳೆ, ದೊಡ್ಡರಾಯಪೇಟೆ, ಚಾಮರಾಜನಗರ ಆ ಭಾಗದವರೆಲ್ಲ ಇವ್ರಿಗೆ ಕೊಡ್ಬೋದು ಸರ್. ಇವರ ಫೋನ್ ನಂಬರ್ ಬಂದ್ಬಿಟ್ಟು 9886371687. ಸರ್ ಎಲ್ಲಿ ಕಾರ್ಯಕ್ರಮ ನಡೆದಿದ್ದು? ಸರ್ ಕಲಾಮಂದಿರದಲ್ಲಿ ಟೈಮ್ ಬೆಳಿಗ್ಗೆ 10:30 ಸ್ಟಾರ್ಟ್ ಆಗುತ್ತೆ. ಈಗ ಅರ್ಜಿ ಕರೀರಿ, ಅರ್ಜಿ ಅರ್ಜಿ ಕರೆಯೋದಕ್ಕೆ ಮಾಡಿದ್ದೀವಿ ಸರ್. ಈಗ ನಮ್ಮ ನನ್ನ ಹೆಸರು ಜವಳಶೆಟ್ಟಿ, ವಿಜಯ ರೆಸಿಡೆನ್ಸಿಯಲ್ ಇನ್ಸ್ಪೆಕ್ಟರ್, ಸಂಘದ ಗೌರವ ಸಲಹೆಗಾರ. ಮೈಸೂರು ಜಿಲ್ಲಾ ಉಪಕಾರ ನೌಕರ ಮತ್ತು ವಿವರ ಸಂಘದ ಈ ವತಿಯಿಂದ ಪ್ರತಿ ವರ್ಷ ಅಂದರೆ ಈ ಸಾರಿ 29ನೇ ವಾರ್ಷಿಕೋತ್ಸವದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಉನ್ನತ ಅಧಿಕಾರಿಗಳು ನಮ್ಮ ಹಿಂದುಳಿದ ವರ್ಗ, ನಮ್ಮ ಜನಾಂಗ ಹಿಂದುಳಿದ ವರ್ಗ ಆದ್ದರಿಂದ ಕೆಲವು IAS, IPS ಅಧಿಕಾರಿಗಳನ್ನು ಸಹ ನಾವು ಆಹ್ವಾನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿಭೆ ತೋರಿಸುವ ಸಲುವಾಗಿ ಅವರುಗಳನ್ನು ಕರೆಸಿ ಸನ್ಮಾನ ಮಾಡಿ ಅವರಿಂದ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒಂದು ಮಾನ್ಯತೆ ಕೊಡಬೇಕು ಅಂತೇಳಿ ಅವರನ್ನು ಕರೆಸಿ ಮಾತಾಡಿಸಿ ಇನ್ನೂ ಹೆಚ್ಚಿನ ಪ್ರತಿಭೆ ತೋರಿಸಬೇಕು ಅಂತೇಳಿ ನಾವು ಅವುಗಳನ್ನು ಸಹ ಆಹ್ವಾನ ಮಾಡಬೇಕು ಅಂತೇಳಿ ನಾವು ಇದನ್ನು ನಂಬಿಕೊಂಡಿದ್ದೇವೆ.